ಪ್ರೈಸ್ ಲಾರ್ಡ್ ಫ್ರೆಂಡ್ಸ್, ನಾನು ಈ ಜಾಲಿ ಟೈಮಲ್ಲಿ ನಿಮ್ಮನ್ನ ಸಂಧಿಸೋದ್ರಲ್ಲಿ ನನಗೆ ಬಹಳ ಸಂತೋಷ. ಏ ರ್ಯಾಬಿ, ನಾವಿವತ್ತು ಯಾವ ಶೀರ್ಷಿಕೆಯಲ್ಲಿ ಪ್ರೋಗ್ರಾಮ್ ನೋಡ್ತೀವಿ? ಸ್ನೇಹ ತಪ್ಪ ಅನ್ನೋ ಶೀರ್ಷಿಕೆಯಲ್ಲಿ ಕಾರ್ಯಕ್ರಮ ನೋಡ್ಲಿದ್ದೇವೆ. ಏ ರ್ಯಾಬಿ, ಫ್ರೆಂಡ್ಶಿಪ್ ಅಂದ್ರೇನೆ ಒಂದು ಒಳ್ಳೆ ವಿಷಯ. ಅದ್ರಲ್ಲಿ ಯಾರಾದ್ರೂ ತಪ್ಪೆ ಹೇಳ್ತಾರಾ? ಏನು ನಿನ್ ಫ್ರೆಂಡ್ಸ್ ಎಲ್ಲ ತುಂಬಾ ಬ್ಯಾಡ್ ಆಗಿದ್ದಂಗಿದ್ದಾರೆ? ಜೆಸ್ಲಿನ್, ಫ್ರೆಂಡ್ಶಿಪ್ ಅಂದ್ರೆ ಒಳ್ಳೆ ವಿಷಯನೇ, ಅದು ನಾನು ತಪ್ಪು ಅಂತ ಹೇಳ್ತಿಲ್ಲ. ಆದ್ರೆ ಎಲ್ಲ ಫ್ರೆಂಡ್ಸ್ನು ಒಳ್ಳೆಯವರು ಅಂತ ಹೇಳಕ್ಕಾಗಲ್ಲ. ಸರಿ, ಅದನ್ನ ವಿವರಿಸಿ ಹೇಳುವಂತೆ ಒಂದು ಶಾರ್ಟ್ ಫಿಲಮ್ನ ನೋಡ್ಕೊಂಡು ಬರೋಣವಾ? ಪ್ರಕಾಶ್, ಎದ್ದೋಗ್ ನಿನ್ ಜಾಗದಲ್ಲಿ ಕುತ್ಕೊಳ್ಳೋ. ಏಯ್, ಸುಮ್ಮನೆ ಎದುರಿಸ್ಬೇಡುವ. ಲೀಡರ್ ಅಂದ್ರೆ ನೀನ್ ದೊಡ್ಡ ಕೊಂಬ. ಏಯ್, ಇವಾಗ ಯಾಕೋ ನನ್ನ ಹೆಸರು ಬರ್ದೆ? ಪ್ರಕಾಶ್ ಡ್ಯಾನಿ ನೋಡಲಿಲ್ಲ ಸರ್. ಸ್ಟೂಡೆಂಟ್ಸ್, ಪ್ರಕಾಶ್ ಡ್ಯಾನಿನ ಹೊಡೆದ್ನಾ? ನಿಮ್ನೆ ಕೇಳ್ತಾ ಇರೋದು, ಹೇಳಿ. ಹೊಡ್ದ ಸರ್. ಪ್ರಕಾಶ್, ಇದೇ ನಿಂಗೆ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಕ್ರಮ ತಪ್ಪಿ ನಡೆದ್ರೆ ಟಿ.ಸಿ ಕೊಡ್ತೀನಿ. ಡ್ಯಾನಿ ಹತ್ರ ಸಾರಿ ಕೇಳು. ಸಾರಿ ಕಣ. ಅವನ್ನ ಸಾರಿ ಕೇಳೋ ತರ ಮಾಡ್ಬಿಟ್ಟಲ್ಲೋ. ನೀನ್ ಮಾಡಿದ್ದೆ ಸರಿ. ಧೈರ್ಯವಾಗಿ ಬಾಯಿ ತೆರೆದು ಮಾತಾಡ್ದಲ್ಲೋ. ಮತ್ ಹೇಗೋ ಸುಮ್ಮನೆ ಇರೋದು? ಹೊಡೆದ್ರೆ ಸಾರಿ ಕೇಳಲಿ. ಫ್ರೆಂಡ್ ಅಂದರೆ ಹೀಗೆ ಇರಬೇಕು. ನೀನು ಮಾಡಿದ್ದು ಸರಿನೇ, ತಪ್ಪು ನಂದೇನೆ. ಸಾರಿ ಕಣೋ. ಇನ್ನು ಮುಂದೆ ನಾವಿಬ್ಬರೂ ಫ್ರೆಂಡ್ಸು. ಕೈ ಕೊಡೋ. ಓಕೆ ಕಣೋ. ಏಯ್, ಏನಾಯ್ತು? ಅವನ ಮುಂದೆ ನೀನು ಮಂಡಿ ಊರ್ಬಿಟ್ಟೆ? ಏಯ್, ನಾನು ಮಂಡಿ ಊರಿದ್ದು ಅವನ ತಲೆ ಕೆಡ್ಸೋದಕ್ಕೆ ಕಣ. ಇನ್ನು ಮುಂದೆ ನಾನು ಏನು ಮಾಡ್ತೀನಿ ನೋಡ. ಇವನ್ ಬದಲಾಗೋದೇ ಇಲ್ಲ ಅನ್ಸುತ್ತಲ್ಲ. ಹೇ, ದಿಢೀರಂತ ಸಾರಿ ಕೇಳ್ಬಿಟ್ಟ. ಅವ್ನು ಸಾರಿ ಕೇಳ್ತಾನೆ ಅಂತ ನಾನು ಅನ್ಕೊಂಡಿದ್ದಿಲ್ವೋ? ಲೋ, ಪ್ರಕಾಶ್ ನನ್ನ ಹತ್ರ ಬಂದು ಸಾರಿ ಕೇಳಿ ಹೋದ ಕಣೋ. ಅವನ್ ಸಾರಿ ಕೇಳ್ದ, ಓಕೆ, ಆದ್ರೆ ಅವನ್ ಇನ್ನೂ ಕೂಡ ಬದಲಾಗಿಲ್ಲ. ಈಗಲೂ ಯಾರನ್ನೋ ಹಾಳು ಮಾಡಕ್ಕೆ ಅವ್ನು ಪ್ಲಾನ್ ಮಾಡ್ತಾ ಇದ್ದಾನೆ. ನೀನೊಂದ್ ಜೊತೆ ಎಚ್ಚರಿಕೆಯಿಂದ ಇರೋ. ಸರಿ, ಬರ್ರೋ ಹೋಗೋಣ. ಏಯ್ ಮೋಸೆಸ್, ತಗೊಳ್ಳೋ. ಇವತ್ತು ಫ್ರೆಂಡ್ಶಿಪ್ ಡೇನೋ, ತಗೊಳ್ಳೋ. ಥ್ಯಾಂಕ್ಸ್ ಕಣೋ. ಸರಿ, ಸೈಕಲಲ್ಲಿ ಹೋಗೋಣ, ಬರ್ತೀಯಾ? ಇಲ್ಲ, ನಾನು ಬಸ್ಸಲ್ಲೇ ಬರ್ತೀನಿ. ಬಸ್ ದುಡ್ಡು ಉಳಿಯುತ್ತಲ್ಲ, ಬಾರ. ಲವ್, ಬಾರ. ಏನೋ ಹೇಳ್ತಾ ಇದೀಯ, ಬರ್ತೀನಿ ನಡಿ. ಸರಿ ಕಣೋ, ನಾನು ಹೋಗ್ಬಿಟ್ಟು ಸೈಕಲ್ ನಿಲ್ಲಿಸ್ಬರ್ತೀನಿ. ಓಕೆನೋ. ಹೇಯ್, ಚಾಕ್ಲೇಟ್ ತಿಂತೀಯೇನೋ? ಏನು ಬೆಳಿಗ್ಗೆ ಬೆಳಿಗ್ಗೆನೆ ಚಾಕ್ಲೇಟು? ಇಲ್ವೋ, ಫ್ರೆಂಡ್ಶಿಪ್ ಡೇಗೆ ಪ್ರಕಾಶ್ ಕೊಟ್ಟ. ನೀನು ಇದೆಯಾ, ನಂಗೇನಾದ್ರು ತೆಕ್ಕೊಡ್ತೀಯಾ? ಚಾಕ್ಲೇಟ್ ಎಲ್ಲ ತಗೋಬೇಡುವೋ.
ಮುಖದ ಮೇಲೆ ಹೊಡೆದಂಗೆ ಮಾತಾಡ್ಬೇಡ್ವೋ. ನಿಜವಾದ ಫ್ರೆಂಡ್ ಆಗಿದ್ರೆ ಹೊಡೆದ್ರು ತಪ್ಪಿಲ್ಲ. ಬಾ. ಲೋ, ನಿಮ್ ಮನೇಲಿ ಬಸ್ಸಲ್ಲಿ ಹೋಗುವಂತ ತಾನೇ ನಿಂಗೆ ದುಡ್ಡು ಕೊಡೋದು? ಅದಕ್ಕೆ ಅವನ ಜೊತೆ ಸೈಕಲಲ್ಲಿ ಹೋಗ್ಬಾರ್ದು ಅಂತ ಹೇಳ್ತೀಯಾ? ಹಾಗಲ್ಲ, ಎಚ್ಚರಿಕೆಯಿಂದಿರೋ ಅಂತ ಹೇಳ್ತಿದ್ದೀನಿ. ಇದು ಎಚ್ಚರಿಕೆ ಅಲ್ಲ, ಹೊಟ್ಟೆ ಉರಿ. ಅಂದ್ರೆ ನನ್ನ ಫ್ರೆಂಡ್ಶಿಪ್ ತಪ್ಪಾ? ತಪ್ಪಾಗೆ ಕಾಣ್ತಾ ಇದೆಯೋ? ನಿನಗೆ ಇನ್ನೂ ಅವನ ಮೇಲಿರೋ ಕೋಪ ಕಡಿಮೆ ಆಗಿಲ್ಲ, ಅದಕ್ಕೆ. ಇನ್ನು ನನ್ನ ಹತ್ರ ಏನು ಹೇಳಬೇಡ. ಲವ್, ಹೋಗೋಣ ಬಾರ. ಹಾ, ನಡೆಯೋ. ಸ್ವಲ್ಪ ಇಳ್ಕೊಳ್ಳು, ಜ್ಯೂಸ್ ಕುಡ್ಕೊಂಡು ಹೋಗೋಣ. ಎಕ್ಸಾಮಿಗೆ ಟೈಮ್ ಆಯ್ತು, ಸಂಜೆ ಬರುವಾಗ ಕುಡಿಯೋಣ. ಬೇಗ ಹೋಗೋಣ ಬಾರೋ. ನನ್ನ ಹತ್ರ ದುಡ್ಡಿಲ್ವೋ? ಬಸ್ ದುಡ್ಡು ಇಟ್ಟಿರ್ತೀಯಲ್ಲ, ಅದನ್ನು ಖರ್ಚು ಮಾಡ. ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ನೀನು ನನಗೆ ಹೆಲ್ಪ್ ಮಾಡ್ತೀಯ. ಇದಕ್ಕೆ ಕಣ ಫ್ರೆಂಡ್ಶಿಪ್ ಅನ್ನೋದು. ಅಣ್ಣ, 2 ಜ್ಯೂಸ್ ಕೊಡಿ ಅಣ್ಣ. ಲವ್ ಗ್ಲಾಸ್ ಕೊಡ. ತೋಳ. ಅಣ್ಣ ತೊಗೊಳ್ಳಿ ಅಣ್ಣ, ತಗೊಳ್ಳಿ ಅಣ್ಣ ದುಡ್ಡು. ಹಾಂ, ಹೋಗೋಣ ಕಣ. ಯಾಕೋ ನಿಲ್ಲಿಸ್ದೆ? ಇಳಿಯೋ, ಹೇಳ್ತೀನಿ. ಇಲ್ಲಿಂದ ನಡ್ಕೊಂಡೆ ಬಾ. ಲೋ, ಎಕ್ಸಾಮಿಗೆ ಟೈಮ್ ಆಯ್ತು. ಆಗಲಿ, ನೀನು ಎಕ್ಸಾಮ್ ಬರೀದಲ್ಲೇ ಫೇಲ್ ಆಗಬೇಕು ಅನ್ನೋದೇ ನನ್ನ ಪ್ಲ್ಯಾನು. ಹಾಂ, ನನ್ನನ್ನು ಹಿಡ್ಕೊಡ್ತೀಯ? ಚೆನ್ನಾಗಿ ಮೋಸ ಹೋದಾ? ಸಾಧ್ಯ ಆದರೆ ಎಕ್ಸಾಮ್ ಬರೀ ನೋಡೋಣ. ಏಸಪ್ಪ, ಈಗ ನಾನು ಹೇಗೆ ಎಕ್ಸಾಮ್ ಬರೆಯೋದು? ಏನು ಇವನ್ ಮಾತ್ರ ಸೈಕಲಲ್ಲಿ ಬರ್ತಾ ಇದ್ದಾನೆ? ಅಪ್ಪ, ಹೇಗೋ ನಾನು ಎಕ್ಸಾಮ್ ಬರ್ದೆ ಕಣೋ. ಮೌಸಸ್, ಎಕ್ಸಾಮ್ನ ಚೆನ್ನಾಗಿ ಬರ್ದ? ಹಾ, ಬರ್ದೆ ಸರ್. ಡ್ಯಾನಿ ನನ್ನ ಹತ್ರ ಹೇಳ್ದೆ ಹೋಗಿದ್ರೆ ನೀನು ಎಕ್ಸಾಮ್ ಬರೆಯೋಕ್ಕಾಗ್ತಾ ಇತ್ತಿಲ್ಲ. ಸ್ವೀಟ್ ಕೊಡೋದ್ರಿಂದನೋ ಅಥವಾ ಸ್ವೀಟಾಗಿ ಮಾತಾಡೋದ್ರಿಂದನೋ ಒಬ್ಬರು ಒಳ್ಳೆ ಫ್ರೆಂಡ್ ಆಗಿರೋದಕ್ಕೆ ಆಗೋದಿಲ್ಲ. ತಪ್ಪನ್ನ ತಿಳಿಸ್ಕೊಡೋದೇ ಒಳ್ಳೆ ಫ್ರೆಂಡ್ಶಿಪ್. ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿಯೇ, ಶತ್ರುವಿನ ಮುದ್ದುಗಳು ಹೇರಾಳವಾಗಿವೆ ಅಂತ ಬೈಬಲ್ ಹೇಳುತ್ತೆ. ಒಳ್ಳೆ ಫ್ರೆಂಡು ಹೊಡೆದಾದ್ರೂ ಸರಿಪಡಿಸ್ತಾನೆ, ಆದರೆ ಕೆಟ್ಟ ಫ್ರೆಂಡು ನಟನೆ ಮಾಡಿ ಕೆಡಿಸ್ತಾನೆ. ಈಗ ನಿಜವಾದ ಫ್ರೆಂಡು ಯಾರು ಅಂತ ತಿಳ್ಕೊಂಡ? ಈಗ ನಿಜವಾದ ಫ್ರೆಂಡು ಯಾರು ಅಂತ ಚೆನ್ನಾಗಿ ತಿಳ್ಕೊಂಡೆ ಸರ್. ಇನ್ ಮುಂದೆ ತಪ್ಪಾದ ಫ್ರೆಂಡ್ಶಿಪ್ಗೆ ನಾನು ಜಾಗ ಕೊಡಲ್ಲ. ಏನ್ ಮಕ್ಕಳೇ, ಸ್ನೇಹ ತಪ್ಪ ಅನ್ನೋ ಶೀರ್ಷಿಕೆಯಲ್ಲಿ ಒಂದು ಶಾರ್ಟ್ ಫಿಲಮ್ ನೋಡ್ಕೊಂಡು ಬಂದ್ರ? ಇಂಟ್ರೆಸ್ಟಿಂಗ್ ಆಗಿತ್ತಾ? ನಿಮ್ಗೆ ಇಷ್ಟ ಆಯ್ತಾ? ನೀವು ಎಂಜಾಯ್ ಮಾಡಿದ್ರಾ? ಏನ್ ಜಸ್ಲೀನ್, ಈ ಶಾರ್ಟ್ ಫಿಲಮ್ ನೋಡಿದ ಮೇಲೆ ನಿನಗೆ ಅರ್ಥ ಆಗಿರುತ್ತಲ್ವಾ ಫ್ರೆಂಡ್ಶಿಪ್ ತಪ್ಪ ಅಲ್ವಾ ಅಂತ? ಹೌದು ರಾಬಿ, ನೀನು ಹೇಳಿದ್ದು 100% ಕರೆಕ್ಟ್. ಫ್ರೆಂಡ್ಸ್, ನಾವೆಲ್ಲರನ್ನೂ ನಂಬಾರ್ದು. ಓಕೆನಾ ಫ್ರೆಂಡ್ಸ್? ಸರಿ ರಾಬಿ, ನಾವು ನೆಕ್ಸ್ಟ್ ಯಾವ ಸೆಗ್ಮೆಂಟ್ ನೋಡಲಿದ್ದೀವಿ? ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಸೆಗ್ಮೆಂಟ್. ಬೈಬಲಲ್ಲಿ ರಹಸ್ಯವಾಗಿರೋ ಸ್ವಾರಸ್ಯವಾದಂತಹ ಸಂಗತಿಗಳು ತುಂಬಾನೇ ಇದೆ. ಅದ್ರ ಬಗ್ಗೆ ನಾವು ನೋಡ್ಲಿದ್ದೇವೆ. ಈಗ ನೀನ್ ಕಂಡಿಡ್ದಿರ್ತೀಯಲ್ಲ, ಹಿಸ್ಟ್ರಿ ಇನ್ ಬೈಬಲಾ? ಎಸ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ನೆಕ್ಸ್ಟ್ ಹಿಸ್ಟ್ರಿ ಅಂಡ್ ಬೈಬಲ್ನೇ ನೋಡ್ಲಿದ್ದೇವೆ. ಓವರ್ ಟು ಹಿಸ್ಟ್ರಿ ಇನ್ ಬೈಬಲ್. ರೋಸ್, ಏನ್ ಮಾಡ್ತಾ ಇದೀಯಾ? ನಾನು ನನ್ನ ಲಂಚ್ ಬ್ಯಾಗ್ನ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಅದನ್ನೇ ಹುಡುಕ್ತಾ ಇದ್ದೀನಿ.
ಬೇರೆ ಕೆಲಸನೇ ಇಲ್ವಾ? ಕಳ್ದೋಗ್ತಾ ಇರ್ತೀಯಾ? ನಾನು ಬಂದಿದ್ನ ಕೂಡ ನೋಡ್ದಿರಾ? ಏನು ಇಬ್ರು ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ತಿದ್ದೀರಾ? ಅದೆಲ್ಲ ಏನೂ ಇಲ್ಲ. ಮೆಚ್ಚು, ಒಂದು ಕತೆ ಹೇಳ್ತೀಯಾ? ಕತೆನಾ? ಹೇಳ್ತೀನಿ. ನಮ್ಮ ಅಣ್ಣ ಅವ್ರ ಫ್ರೆಂಡು ಆರ್ಮಿಲಿ ಸಿಲೆಕ್ಟ್ ಆಗಿದ್ದಾರೆ. ಸೊ ಕಮಿಂಗ್ ವೀಕೆಂಡು ಅವ್ರ ಮನೇಲಿ ಸೆಂಡ್ ಆಫ್ ಪಾರ್ಟಿನ ಇಟ್ಟಿದ್ದಾರೆ. ನಾವೆಲ್ಲ ಹೋಗ್ತಿದೀವಿ. ಓ ಹೌದಾ ರೋಸಿ? ಅವರೇ ನಮ್ಮ ದೇಶದ ಸೈನಿಕರು. ಅವರೇ ಅಪಾಯಕಾರಿ ಜನರಿಂದ ತಮ್ಮ ಪ್ರಾಣವನ್ನು ಕೂಡ ಅವರು ಲೆಕ್ಕಕ್ಕಿಡದೆ ನಮ್ಮನ್ನ ರಕ್ಷಿಸ್ತಾರೆ. ಈಗಿರೋ ಇವ್ರ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ನ್ಯಾಯಸ್ಥಾಪಕರ ಕಾಲದಲ್ಲಿ ಆ ಸೈನಿಕರು ಏನ್ ಊಟ ಮಾಡ್ತಾ ಇದ್ರು, ಯಾವ ಡ್ರೆಸ್ ಹಾಕೋತಾ ಇದ್ರು ಅಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ, ಆದ್ರೆ ಸೂಪರ್ ಆಗಿ ಕೇಳುವಾಗ್ಲೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ತರ ಇದೆ. ನೆಕ್ಸ್ಟ್ ಏನು ಅಂತ ಹೇಳು. ಓಕೆ ರೋಸಿ, ಅದ್ರ ಬಗ್ಗೆ ಈಗ ನಾವೊಂದು ವಿಡಿಯೋ ನೋಡೋಣವಾ? ಪ್ರಪಂಚದಾದ್ಯಂತ ಪ್ರತಿಯೊಂದು ದೇಶದ ಸರ್ಕಾರವು ಆಧುನಿಕ ಮಿಲಿಟರಿ ಸಂಸ್ಥೆಗಳಲ್ಲಿ ಸೈನಿಕರಿಗೆ ಆಹಾರ, ಬಟ್ಟೆ ಮತ್ತು ಆಯುಧಗಳನ್ನು ಒದಗಿಸುತ್ತಿತ್ತು. ಆದರೆ ಹಳೆ ಒಡಂಬಡಿಕೆಯಲ್ಲಿ ಬದುಕಿದಂತ ಕಾಲದಲ್ಲಿ ಬಾಳಿದ ಇಸ್ರೇಲ್ ಜನರ ಜೀವನ ಹಾಗೆ ತಲೆ ಕೆಳಗಾಗಿತ್ತು. ಆಯುಧಗಳನ್ನು ಸ್ವಂತ ಸ್ವತ್ತಿನಿಂದಲೇ ತರಬೇಕಿತ್ತು. ಅದೇ ರೀತಿ ಆಹಾರವನ್ನು ಅವರ ಸಂಬಂಧಿಕರೇ ತಂದು ಕೊಡಬೇಕಿತ್ತು. ಅದೇ ರೀತಿ ಪ್ರಸ್ತುತ ಲಭ್ಯವಿರುವ ಬಟ್ಟೆಗಳನ್ನು ಹಸಿರು ಸಮವಸ್ತ್ರದಲ್ಲಿ ಧರಿಸಲು ಸಾಧ್ಯವಿಲ್ಲ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಅವುಗಳನ್ನು ಸ್ವಂತ ಖರ್ಚಿನಲ್ಲಿ ಸಿದ್ಧಪಡಿಸಿಕೊಳ್ಳಬೇಕಿತ್ತು. ಓಕೆ ಮಿಚ್ಚು, ಯಾಕೆ ತರ ಮಾಡ್ತಿದ್ರು? ಏಕೆಂದ್ರೆ ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ಯುದ್ಧಕ್ಕೆ ಒಂದು ಮಹತ್ವ ಇತ್ತು. ಓಕೆ ಮೆಚ್ಚು, ಇದೇ ತರ ಬೈಬಲ್ ಅಲ್ಲಿ ಒಂದು ಸಂಭವ ಹೇಳು. ತಿಳ್ಕೊಳ್ಳೋದಕ್ಕೆ ತುಂಬಾನೇ ಈಗರಾಗಿದೆ, ಸ್ವಲ್ಪ ಹೇಳು. ಹೌದು ರೋಸಿ, ಇದನ್ ಕುರಿತು ಬೈಬಲ್ ಅಲ್ಲಿ ಒಂದು ಸಂಭವ ಇದೆ. ನೀವಿಬ್ರು ಅದನ್ನ ಕಂಡುಹಿಡಿತೀರಾ? ಅವರ ಅಣ್ಣನಿಗೆ ಊಟ ತೆಗೆದುಕೊಂಡು ಹೋದವರು ಯಾರು? ಅದು ಯಾರಂದ್ರೆ ಪೌಲ, ಕರೆಕ್ಟಾ? ಇಲ್ಲ, ತಪ್ಪು. ಅದು ನಮ್ ಚಿಕ್ಕ ದಾವಿದ. ಕರೆಕ್ಟ್ ಆಗಿ ಹೇಳ್ದೆ ಜೆಸ್ಸಿ. ಇವಾಗ ನಾವೆಲ್ಲರೂ ಮನೆಗೆ ಹೋಗ್ಬೇಕಾಗಿರೋ ಟೈಮ್ ಬಂದ್ಬಿಡ್ತು. ನಾವೆಲ್ಲ ಮನೆಗೆ ಹೋಗೋಣವಾ? ಹೋಗೋಣ. ಕ್ರಿಶ್ಚಿಯನ್ ಬೈಬಲ್ ನ ನೋಡಿದ್ರಾ? ಸೈನಿಕರ ಆಹಾರ ಅನ್ನೋ ಟಾಪಿಕ್ ಅಲ್ಲಿ ತುಂಬಾ ವಿಷಯಗಳನ್ನ ತಿಳ್ಕೊಂಡ್ರಾ? ಈ ಬೈಬಲ್ ಅಲ್ಲಿ ಇನ್ನು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳೆಲ್ಲ ಇದೆ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನೋ ಅಂಡ್ ಪ್ರೇ. ಇಷ್ಟು ಹೊತ್ತು ನಾವು ಶಾರ್ಟ್ ಫಿಲಮ್ ನೋಡಿದ್ವಿ, ಹಿಸ್ಟ್ರಿನ್ ಬೈಬಲ್ ನೋಡಿದ್ವಿ. ಈಗ ನಾವು ಪ್ರೇಯರ್ ಮಾಡಲಿದ್ದೇವೆ. ನಾವು ವಾರ ಒಂದೊಂದು ಪ್ರೇಯರ್ ಪಾಯಿಂಟ್ಗಾಗಿ ಪ್ರಾರ್ಥಿಸ್ತೀವಿ, ಹೌದು ತಾನೆ? ಇವತ್ತು ನಾವು ಒಂದು ಪ್ರೇಯರ್ ಪಾಯಿಂಟ್ಗಾಗಿ ಪ್ರೇಯರ್ ಮಾಡೋಣವಾ? ಓವರ್ ಟು ನೋ ಅಂಡ್ ಪ್ರೇ. ಇಂದು ಕೂಡ ನಾವು ಸೇವಿಸುವ ಮುಖ್ಯವಾದ ಆಹಾರ ಧಾನ್ಯದ ಕುರಿತು ನೋಡಲಿದ್ದೇವೆ. ಗೋಧಿಯ ಬಗ್ಗೆ ನೋಡಲಿದ್ದೇವೆ. ಬನ್ನಿ ನೋಡೋಣ. ಗೋಧಿಯಿಂದ ನಮಗೆ ಸಿಗುವ ಒಳಿತುಗಳು ತುಂಬಾನೇ ಇದೆ. ಇಂಡಿಯಾದಲ್ಲಿ ಗೋಧಿಯನ್ನು ಹೆಚ್ಚಾಗಿ ಬೆಳೆಯುವಂತ ರಾಜ್ಯ ಉತ್ತರ ಪ್ರದೇಶ ಎಂದು ಹೇಳುತ್ತಾರೆ. ಈ ಬಗೆಯ ಧಾನ್ಯವು ಮೊಟ್ಟಮೊದಲು ಮಧ್ಯಪ್ರಾಚ್ಯದ ಲೆವೆಂಟ್ ಪ್ರದೇಶ ಮತ್ತು ಎಥಿಯೋಪಿಯಾದಲ್ಲಿ ಕಂಡು ಬಂದಿತ್ತು. ವಿಶ್ವ ಮಟ್ಟದಲ್ಲಿ ಗೋಧಿ ಉತ್ಪಾದನೆಯಲ್ಲಿ ಇಂಡಿಯಾ ಕೋಟಿ ಟನ್ನುಗಳನ್ನು ಉತ್ಪತ್ತಿ ಮಾಡಿ ಮೊದಲ ಸ್ಥಾನದಲ್ಲಿದೆ. ಫ್ರೆಂಡ್ಸ್, ಗೋಧಿಯಲ್ಲಿ ತುಂಬಾ ಪ್ರೋಟೀನ್ ಇರೋದ್ರಿಂದ ನಮಗೆ ತುಂಬಾನೇ ಒಳ್ಳೆಯದು. ಈ ಧಾನ್ಯವನ್ನು ಬೆಳೆಯಲು ತುಂಬಾನೇ ನೀರು ಅವಶ್ಯ. ಕರ್ನಾಟಕದಲ್ಲಿ ರೈತರಿಗೆ ನೀರಿನ ಕೊರತೆ ಇರುವುದರಿಂದ ಬೆಳೆಯನ್ನು ಸರಿಯಾಗಿ ಬೆಳೆಯುವುದಕ್ಕೆ ಆಗುತ್ತಾ ಇಲ್ಲ ಮಕ್ಕಳೇ. ಇದನ್ನು ಬೆಳೆಯುವಂತ ರೈತರಿಗಾಗಿ ನಾವು ಪ್ರಾರ್ಥಿಸುವಂತದ್ದು ಬಹಳ ಮುಖ್ಯ ಫ್ರೆಂಡ್ಸ್. ಈ ಪ್ರಮುಖ ಆಹಾರ ಧಾನ್ಯವಾಗಿರುವ ಗೋಧಿ ವ್ಯವಸಾಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಕರ್ತನು ಗೋಧಿಯ ಉತ್ಪಾದನೆಯನ್ನು ಹೆಚ್ಚಿಸಿ ಆಶೀರ್ವದಿಸಬೇಕು. ಗೋಧಿಯ ವ್ಯವಸಾಯದ ಮೂಲಕ ಇಂಡಿಯಾ ಆಶೀರ್ವದಿಸಲ್ಪಡಬೇಕು. ಈ ಗೋಧಿಯಲ್ಲಿರುವಂತಹ ಪೋಷಕಾಂಶಗಳಿಗಾಗಿ ನಾವು ದೇವರಿಗೆ ವಂದನೆ ಹೇಳಿ ಅದರ ಉತ್ಪಾದನೆಗಾಗಿ ನಾವು ದೇವರನ್ನು ನೋಡಿ ಪ್ರಾರ್ಥಿಸೋಣವಾ? ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಎಲ್ರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಗೋಧಿ ವ್ಯವಸಾಯದ ಬಗ್ಗೆ ವಿಡಿಯೋ ನೋಡಿದ್ವಲ್ಲ, ಇವತ್ತು ಅದಕ್ಕಾಗಿ ನಾವು ಪ್ರೇಯರ್ ಮಾಡಲಿದ್ದೇವೆ. ಈ ಗೋಧಿಯನ್ನ ನಮ್ಮ ಇಂಡಿಯಾದಲ್ಲಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಈ ಗೋಧಿಯನ್ನ ನಾವು ನಮ್ಮ ಆಹಾರದಲ್ಲಿ ಸೇವಿಸುವಾಗ ನಮಗೆ ಹೆಚ್ಚಾಗಿ ಪೋಷಕಾಂಶ, ಪ್ರೋಟೀನ್ ಎಲ್ಲ ಸಿಗುತ್ತೆ. ನಿಮ್ಗೂ ಕೂಡ ಪೂರಿ, ಚಪಾತಿ ಎಲ್ಲ ಇಷ್ಟ ತಾನೆ? ಹಾಗಾಗಿ ಇವತ್ತು ನಾವು ಈ ಗೋಧಿಗೋಸ್ಕರ ಪ್ರೇಯರ್ ಮಾಡಲಿದ್ದೇವೆ. ಈ ಒಂದು ಗೋಧಿ ಬೆಳೆಯನ್ನ ಬೆಳೆಯೋದಕ್ಕೆ ನಮ್ಮ ಇಂಡಿಯಾದಲ್ಲಿ ಹೆಚ್ಚಾಗಿ ನೀರಿಲ್ಲ, ನೀರಿನ ಅಭಾವ, ಹಾಗೆ ಗೋಧಿಗೆ ಸರಿಯಾಗಿ ಬೆಲೆ ಸಿಗಲ್ಲ. ಇದಕ್ಕಾಗಿ ನಾವು ಪ್ರಾರ್ಥಿಸೋದು ತುಂಬಾನೇ ಮುಖ್ಯ. ಗೋಧಿಯನ್ನು ಬೆಳೆಯುವಂತ ರೈತರಿಗಾಗಿ ನಾವು ಪ್ರಾರ್ಥನೆ ಮಾಡಲಿದ್ದೇವೆ. ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಮೊಣಕಾಲು ಹಾಕೊಂಡು ಕೈಗಳನ್ನು ಜೋಡಿಸಿಕೊಂಡು ಕಣ್ಮುಚ್ಚಿ ಪ್ರಾರ್ಥಿಸೋಣ.
ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಏಸಪ್ಪ, ನಮ್ಮ ಇಂಡಿಯಾ ದೇಶದಲ್ಲಿ ಗೋಧಿ ಬೆಳೆಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ಏಸಪ್ಪ. ನಮ್ಮ ಇಂಡಿಯಾದಲ್ಲಿ ಗೋಧಿ ಬೆಳೆಯನ್ನು ಬೆಳೆಯುವಂತ ರೈತರನ್ನ ನೀವು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೀವಿ ಏಸಪ್ಪ. ಅದಕ್ಕಾಗಿ ಬೇಕಾಗಿರುವಂತ ಒಳ್ಳೆ ಹವಾಮಾನವನ್ನ ನೀವು ಕೊಡಿರಿ ಏಸಪ್ಪ. ಗೋಧಿಯನ್ನ ಬೆಳೆಯುವುದಕ್ಕೆ ಬೇಕಾದಂತ ನೀರನ್ನ, ಮಳೆಯನ್ನ ನಮ್ಮ ದೇಶದಲ್ಲಿ ಕೊಡಿ ಏಸಪ್ಪ. ಹವಾಮಾನವನ್ನ ಆಶೀರ್ವದಿಸಿ ಕೊಡಿ ಏಸಪ್ಪ. ಗೋಧಿಯನ್ನ ಬೆಳೆಯುವಂತ ರೈತರನ್ನ ನೀವು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಹೆಚ್ಚಿನ ಬೆಳೆನ ನೀವು ಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಈಗ ನಮ್ಮ ಮಧ್ಯದಲ್ಲಿ ಇರುವಂತ ಜರಿಸಾ ಜೊತೆ ಸೇರಿ ನಾವು ಪ್ರೇಯರ್ ಮಾಡೋಣ. ಪ್ರೀತಿಯುಳ್ಳ ಏಸಪ್ಪ, ಈ ಸಮಯಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಏಸಪ್ಪ ಗೋಧಿ ಬೆಳೆಯುವಂತ ರೈತರಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವಪ್ಪ. ಏಸಪ್ಪ, ನೀವು ಒಂದೊಂದು ರೈತರನ್ನ ಕಾಪಾಡಿರಿ ದೇವರೇ. ಏಸಪ್ಪ, ಅವರಿಗೆ ಅವಶ್ಯಕತೆ ಆಗಿರುವ ಮಳೆಯನ್ನ, ಆ ಕಾಲ ಅವಕಾಶಗಳನ್ನ ನೀವು ಏರ್ಪಡಿಸಿ ಕೊಡಿರಿ ಅಪ್ಪ. ಏಸಪ್ಪ, ಯಾವುದೇ ರೀತಿಯ ಅಪ್ಪ ಬರಗಾಲನು ಬರಬಾರ್ದಪ್ಪ. ಅವಶ್ಯಕತೆ ಇರುವಂತ ಗೋಧಿ ಬೆಳೆಯನ್ನು ಕೊಡಿರಿ ಅಪ್ಪ. ಏಸಪ್ಪ, ಯಾವುದೇ ಕೊರತೆ ಇಲ್ಲದಂತೆ ನೀವು ನೋಡ್ಕೊಳ್ಳಿ ಏಸಪ್ಪ. ಇನ್ನು ರೈತರಿಗೆ ಆಶೀರ್ವಾದವಾಗಿರಲು ಆಶೀರ್ವದಿಸಿ ಅಪ್ಪ. ಏಸಪ್ಪ, ನೀವು ಈ ಸಾಕನಿಗೆ ಆಶೀರ್ವಾದ ಕೊಟ್ಟಿದ್ದೀರಲ್ಲಪ್ಪ, ಅದೇ ರೀತಿ 100ರಷ್ಟು ಆಶೀರ್ವಾದವನ್ನು ಕೊಡಿರಿ ಅಪ್ಪ. ಅಪ್ಪ, ಒಳ್ಳೆ ಬಲವನ್ನು ಕೊಡಿರಿ ಅಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ಆಮೇನ್. ಓಕೆ ಮಕ್ಕಳೇ, ಗೋಧಿ ಬೆಳೆಯುವಂತ ರೈತರಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ರೈತರನ್ನ ಆಶೀರ್ವದಿಸ್ತಾರೆ. ಒಳ್ಳೆ ಫಸಲನ್ನ ನಾವು ನೋಡ್ತೀವಿ. ನೀವು ಕೂಡ ಮಕ್ಕಳೇ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಇದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ. ಇನ್ನೂ ಕಾರ್ಯಕ್ರಮ ಇದೆ, ಮುಂದುವರೆದ ಕಾರ್ಯಕ್ರಮ ನೋಡಿ. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಸಂಧಿಸೋಣ. ಓಕೆನಾ? ಬಾಯ್. ಗಾಡ್ ಬ್ಲೆಸ್ ಯು. ಏನ್ ಮಕ್ಕಳೇ, ಗೋಧಿ ವ್ಯವಸಾಯ ಮಾಡುವಂತ ರೈತರಿಗಾಗಿ ಪ್ರೇಯರ್ ಮಾಡಿದ್ರಾ? ಆ ವಿಡಿಯೋನ ನೋಡಿದ್ರಾ? ಎಷ್ಟು ಜನ ಕಷ್ಟಪಡ್ತಾ ಇದಾರಲ್ಲ. ಸೊ ಡೈಲಿ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಈ ತರ ಕಷ್ಟಪಡೋರ್ಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಚಿಕ್ಕ ಮಕ್ಕಳು ಪ್ರಾರ್ಥನೆ ಏಸಪ್ಪನಿಗೆ ತುಂಬಾ ಇಷ್ಟ. ಪರಲೋಕನೇ ನಮ್ಮ ಪ್ರಾರ್ಥನೆನೇ ಎದುರು ನೋಡ್ತಾ ಇದೆ. ಓಕೆನಾ? ಓಕೆ ಮಕ್ಕಳೇ, ನೆಕ್ಸ್ಟ್ ಏನ್ ನೋಡ್ಲಿದ್ದೇವೆ ಗೊತ್ತಾ? ಗೆಸ್ ಮಾಡ್ಬಿಟ್ರಾ? ಎಸ್, ಮೆಸೇಜ್ ಕೇಳಲಿದ್ದೇವೆ. ಎಲ್ರೂ ನಿಮ್ ಬೈಬಲ್, ನೋಟ್ಬುಕ್ ಎಲ್ಲಾದ್ನೂ ರೆಡಿಯಾಗಿ ಇಟ್ಕೊಳ್ಳಿ. ಓಕೆನಾ? ಏಸಪ್ಪ ನಿಮ್ ಜೊತೆ ಮಾತಾಡೋದಕ್ಕೆ ತುಂಬಾನೇ ವೇಟ್ ಮಾಡ್ತಿದ್ದಾರೆ. ಏನ್ ಮಾತಾಡ್ತಾರೆ ಕೇಳೋಣವಾ? ಓಕೆ, ಓವರ್ ಟು ಮೆಸೇಜ್ ಟೈಮ್. ಹಲೋ ಮಕ್ಕಳೇ, ಪ್ರೈಸ್ ಲಾರ್ಡ್. ಎಲ್ಲರೂ ಚೆನ್ನಾಗಿದ್ದೀರಾ? ಏಸಪ್ಪನ ಕೃಪೆಯಿಂದ ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಸರಿ, ಇವತ್ತು ಸತ್ಯವೇದದಲ್ಲಿ ಸ್ನೇಹದ ಕುರಿತಾಗಿ ಏನು ಹೇಳಲ್ಪಟ್ಟಿದೆ ಅಂತ ಒಂದು ವಾಕ್ಯವನ್ನ ನೋಡಿ, ಅದನ್ನ ಕೇಳಿ ನಂತರ ಒಂದು ಕಥೆಯನ್ನ ಕೇಳಿ ನಾವು ಮುಗಿಸೋಣ. ಏಸಪ್ಪ ಬೈಬಲ್ನಲ್ಲಿ ಅಬ್ರಹಾಮನ ಕುರಿತಾಗಿ ಒಂದನ್ನ ಹೇಳಿದ್ದಾರೆ. ಯಾಕೋಬನು 2ನೇ ಅಧ್ಯಾಯ 23ನೇ ವಾಕ್ಯ. ನಾನು ಅದನ್ನ ಓದ್ತೀನಿ, ಗಮನವಾಗಿ ಕೇಳಿ. ಯಾಕೋಬ 2ನೇ ಅಧ್ಯಾಯ 23ನೇ ವಾಕ್ಯ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು, ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ಅಬ್ರಹಾಮನನ್ನ ನೋಡಿ ದೇವರು ಹೇಳಿದ್ರು, ನನ್ನ ಫ್ರೆಂಡ್ ಎಂಬುದಾಗಿ. ಯಾರೋ ಅಬ್ರಹಾಮನು ದೇವರ ಫ್ರೆಂಡ್, ದೇವರ ಸ್ನೇಹಿತನು ಎಂಬುದಾಗಿ ದೇವರು ಇಲ್ಲಿ ಹೇಳಿದ್ದಾರೆ. ಇಂದು ನಿಮಗೆ ಬೇರೆ ಫ್ರೆಂಡ್ಸ್ ಇದ್ದಾರೋ ಇಲ್ವೋ? ಏಸಪ್ಪ ನಮಗೆ ಫ್ರೆಂಡ್ ಆಗಿ ಇರಬೇಕು. ಏಸಪ್ಪ ನಮಗೆ ಫ್ರೆಂಡ್ ಆಗಿ ಇದ್ದಾರೆ. ಯಾಕೆಂದ್ರೆ ಏಸಪ್ಪ ಹೇಳಿದ್ದಾರೆ, ನೀವು ನನ್ನ ಸ್ನೇಹಿತರು ಎಂಬುದಾಗಿ ಯೋಹಾನದಲ್ಲಿ ಹೇಳಿದ್ದಾರೆ. ಏಸಪ್ಪನನ್ನ ನಾವು ಒಳ್ಳೆ ಫ್ರೆಂಡ್ ಆಗಿ ಇಟ್ಕೊಂಡ್ರೆ ನಾವು ಪರಿಶುದ್ಧವಾಗಿ ಇರಬಹುದು, ಹಾಗೆ ಪ್ರಯೋಜನವಾಗಿ ಇರಬಹುದು, ಆಶೀರ್ವಾದವಾಗಿ ಇರಬಹುದು. ಸರಿನಾ? ಇವತ್ತು ನಿಮ್ಗೆ ಫ್ರೆಂಡ್ಸ್ ಇದಾರೋ ಇಲ್ವೋ? ಆದ್ರೆ ಏಸಪ್ಪ ನಿಮ್ಗೆ ಫ್ರೆಂಡ್ ಆಗಿ ಇದ್ರೆ ಏಸಪ್ಪ ಒಳ್ಳೆ ಫ್ರೆಂಡ್ಸ್ಗಳನ್ನ ಕೂಡ ಕೊಡ್ತಾರೆ. ಅಬ್ರಹಾಮನು ಹೇಗೆ ಏಸಪ್ಪನ್ಗೆ ಫ್ರೆಂಡ್ ಆಗಿ ಇದ್ದನು ಅಂತ ನಾವು ನೋಡೋಣವಾ? ಆದಿಕಾಂಡವನ್ನ ತೆಗಿತೀರಾ? ಅದರ 18ನೇ ಅಧ್ಯಾಯ ಮತ್ತು 19ನೇ ಅಧ್ಯಾಯ, ಈ ಒಂದು ಸಂದೇಶ ಮುಗಿದ ಮೇಲೆ ನೀವು ಅದನ್ನ ಗಮನವಾಗಿ ಓದ್ಬೇಕು. ಸರಿನಾ? ಅಬ್ರಹಾಮನನ್ನ ಯಾಕೆ ದೇವರು ತನ್ನ ಸ್ನೇಹಿತನು ಎಂಬುದಾಗಿ ಬೈಬಲ್ನಲ್ಲಿ ಬರೆದಿದ್ದಾರೆ ಗೊತ್ತಾ? ಹಳೆ ಒಡಂಬಡಿಕೆಯಲ್ಲಿ ಅಬ್ರಹಾಮನು ತನ್ನ ಗೂಡಾರದಲ್ಲಿ ಇರುವಾಗ ದಿಢೀರಂತ 3 ಜನರು ಬರ್ತಾರೆ ಅಂತ ಒಂದು ಕತೆ ಆರಂಭವಾಗುತ್ತೆ. ಅವರು 3 ಜನ ಯಾರು ಅಂದ್ರೆ, ಕೆಲವರು ವೇದ ಪಂಡಿತರು ಹೇಳ್ತಾರೆ ಅವರಲ್ಲಿ ಒಬ್ಬರು ದೇವರು, ಹಾಗೆ ಇನ್ನು 2 ದೇವದೂತರು ಬಂದಿದ್ರು ಅಂತ. 3 ಜನನು ಬಂದ್ರು. ಇವರು ಒಂದು ಕೆಲಸಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಸೊದೋಮ್ ಗೊಮೋರ ಪಟ್ಟಣವನ್ನ ವಿಸಿಟ್ ಮಾಡಬೇಕು. ಆ ಪಟ್ಟಣದ ಪಾಪ ತುಂಬಾನೇ ಹೆಚ್ಚಾಗಿದೆ, ಅದನ್ನ ನಾಶ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಹೋಗುವಂತ ಮಾರ್ಗದಲ್ಲಿ ಅಬ್ರಹಾಮನ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಹೋಗೋಣ, ಅವನ ಮನೆ ಇಲ್ಲೇ ತಾನೆ ಎಂಬುದಾಗಿ ಬರ್ತಾರೆ. ಮನೆಗೆ ಹೋದಾಗ ಅಬ್ರಹಾಮನು ಅಯ್ಯ ಬನ್ನಿ ಬನ್ನಿ ಅಂತ ಅವ್ರನ್ನ ಉಪಚರಿಸಿ, ಓ ನೀರು ಕುಡೀರಿ, ನೀವು ತುಂಬ ಬಿಸಿಲಲ್ಲಿ ಬಂದಿದ್ದೀರಾ, ತಗೊಳ್ಳಿ ನೀರು ಕುಡೀರಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ನಿಮಗೆ ಚಪಾತಿ ರೊಟ್ಟಿ ಎಲ್ಲ ಅಡಿಗೆ ಮಾಡಿ ನಿಮಗೆ ಔತಣವನ್ನು ಕೊಡ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಸಾರಾ ಅಜ್ಜಿ ಹತ್ರ ಹೇಳಿ ಅಬ್ರಹಾಮನು ಬೇಗ ಬೇಗ ಅಡಿಗೆ ಎಲ್ಲ ಮಾಡಿಸಿ ಅವರಿಗೆ ಔತಣವನ್ನು ಊಟವನ್ನು ಕೊಟ್ಟ.
ಯಾರಿಗೆ? ದೇವರಿಗೆ ಔತಣ ಕೊಡ್ತಾ ಇದ್ದಾನೆ. ಅಂದ್ರೆ ಅಬ್ರಹಾಮನು ದೇವರೊಂದಿಗೆ ಒಂದು ಒಳ್ಳೆ ಫ್ರೆಂಡ್ ಆಗಿ ಇದ್ದಿದ್ರಿಂದ ಈ ತರ ಮಾತನಾಡುವಂತ ಅನುಭವ ಅವನಿಗೆ ಇತ್ತು. ನೋಡಿ, ದೇವರೇ ಅಬ್ರಹಾಮನ ಮನೆಗೆ ಬಂದು ಮಾತಾಡ್ತಾ ಇದ್ದಾರೆ. ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಾವೊಂದು ಕೆಲಸದ ಮೇಲೆ ಈ ಕಡೆ ಬಂದ್ವಿ, ಹಾಗೆ ಹೋಗುವಂತ ಮಾರ್ಗದಲ್ಲಿ ಅಬ್ರಹಾಮನ ನೋಡ್ಕೊಂಡು ಹೋಗೋಣ ಅಂತ ನಾವಿಲ್ಲಿ ಬಂದ್ವಿ ಅಂತ ಅವರು ಹಾಗೆ ಮಾತಾಡ್ತಾ ಇದ್ದಾರೆ. ಮಾತಾಡಿ ಮುಗಿಸಿ ಅಲ್ಲಿಂದ ಇಬ್ರು ಹೋದ್ರು. ಇಬ್ರು ಯಾರಂದ್ರೆ ದೇವದೂತರು ಆ ಸ್ಥಳದಿಂದ ಹೋದ್ರು. ಇವಾಗ ಅವ್ರು ಯಾಕೆ ಹೋಗ್ತಾ ಇದ್ದಾರೆ ಅಂತ ಕೇಳುವಾಗ ಅಬ್ರಹಾಮನಿಗೆ ದೇವರು ಹೇಳಿದ್ರು, ಸೋದೊಂಗೊಮರ ಪಟ್ಟಣಗಳ ಪಾಪ ತುಂಬಾನೇ ಹೆಚ್ಚಾಗಿದೆ, ಅದನ್ನ ನಾಶ ಮಾಡಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರು. ಅಯ್ಯಯ್ಯೋ, ನಾಶ ಮಾಡ್ತಾರ? ಸೋದೊಂಗೊಮರ ಪಟ್ಟಣಗಳಲ್ಲೇ ನನ್ನ ಬಂಧು ಆಗಿರುವಂತ ಲೋಟನು ಅವನ ಕುಟುಂಬ ಅಲ್ಲಿ ತಾನೇ ಇದೆ, ನಾಶವಾದ್ರೆ ಅವನು ಕೂಡ ಸತ್ತೋಗ್ತಾನಲ್ಲ ಅಂತ ಅಬ್ರಹಾಮನ್ ಮನ್ಸಲ್ಲಿ ದೊಡ್ಡ ಒಂದು ಚಿಂತೆ. ಸರಿ, ಈಗ ಏನ್ ಮಾಡೋದು ಅಂತ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸ್ತ. ಅಲ್ಲಿ ಬಂದಿದಂತ ಇಬ್ರು ದೇವದೂತರು ಹಾಗೆ ಹೋದ್ರು. ಆದ್ರೆ ಅಬ್ರಹಾಮನು ದೇವರ ಮುಂದೆ ಮೊಣಕಾಲು ಹಾಕೊಂಡು ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಂದ್ರೆ ದೇವರು, ಅಬ್ರಹಾಮ, ದೂತರೆಲ್ಲರೂ ಮಾತನಾಡ್ಬಿಟ್ಟು ದೂತರೀಗ ಹೋದ್ರು. ಆ ಸಮಯದಲ್ಲಿ ಅಬ್ರಹಾಮ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡುವಾಗ ಅಬ್ರಹಾಮ ದೇವ್ರ ಹತ್ರ ಕೆಲವೊಂದು ವಿಷಯಗಳನ್ನ ಕೇಳ್ತಾ ಇದ್ದಾನೆ. ದೇವ್ರೇ, ಆ ಪಟ್ಟಣದಲ್ಲಿ ಒಂದು 50 ಜನ ನೀತಿವಂತರು ಇದ್ರೂ ಕೂಡ ನೀವು ಆ ಪಟ್ಟಣವನ್ನ ಉಳಿಸ್ತೀರಾ, ಅದಕ್ಕೆ ಕರುಣೆ ತೋರಿಸ್ತೀರಾ ಅಂತ. ಆಗ ದೇವರು ಅಬ್ರಹಾಮನಿಗೆ ಹೇಳಿದ್ರು, 50 ಜನ ನೀತಿವಂತರಿದ್ರೂ ಕೂಡ ನಾನು ಆ ಪಟ್ಟಣವನ್ನು ನಾಶ ಮಾಡಲ್ಲ. ಆಗ ಅಬ್ರಹಾಮನ ಹೃದಯದಲ್ಲಿ ಒಂದು ಸಂತೋಷ ಬಂತು. ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿ ಮತ್ತೆ ಕೇಳ್ತಾನೆ, ದೇವ್ರೆ, ಒಂದು ವೇಳೆ 45 ಜನ ಇದ್ರೆ ನೀವು ನಾಶ ಮಾಡೋದಿಲ್ವ ಅಂತ ಕೇಳ್ತಾ ಇದ್ದಾನೆ. ತಕ್ಷಣ ದೇವರು, ಇಲ್ಲ 45 ಜನ ಇದ್ರೂ ಕೂಡ ನಾನು ನಾಶ ಮಾಡೋದಿಲ್ಲ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಯಾರು? ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರು ಅಬ್ರಹಾಮನ್ ಜೊತೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಒಳ್ಳೆ ಫ್ರೆಂಡ್ಶಿಪ್ ತಾನೆ, ಒಳ್ಳೆ ಒಂದು ಸ್ನೇಹ ತಾನೆ. ಈ ಥರ ಏಸಪ್ಪ ನಿಮ್ಮ ಜೊತೆ ಮಾತನಾಡುವಂಥ ಅನುಭವ ನಿಮಗೆ ಇದೆಯಾ? ಆ ಥರ ಇಲ್ಲ ಅಂತಂದರೆ ಏಸಪ್ಪ ನಿಮ್ಮ ಜೊತೆ ಮಾತನಾಡುವಂಥ ಅನುಭವವನ್ನು ನನಗೂ ಕೊಡಿರಿ. ಹಾಗಂತ ನೀವು ಏಸಪ್ಪನ ಹತ್ರ ಕೇಳಿ ಆ ಅನುಭವಗಳನ್ನ ನೀವು ಹೊಂದ್ಕೋಬೇಕು. ಹಾಗೆ ಮುಂದುವರೆದು ಮಾತಾಡ್ತಾನೆ ಇದ್ದಾನೆ. ದೇವ್ರೆ, ಒಂದು ವೇಳೆ ಆ ಪಟ್ಟಣದಲ್ಲಿ 40 ಜನ ನೀತಿವಂತರಿದ್ರೂ ಕೂಡ ನೀವು ಆ ಪಟ್ಟಣವನ್ನು ನಾಶ ಮಾಡ್ದಲ್ಲೇ ಕರುಣೆ ತೋರಿಸ್ತೀರಾ? ಹೌದು, 40 ಜನ ಇದ್ರೂ ಕೂಡ ನಾನು ನಾಶ ಮಾಡಲ್ಲ. ದೇವ್ರೆ, ಸ್ವಲ್ಪ ಕೋಪ ಮಾಡ್ಕೋಬೇಡಿ, ಕೃಪೆ ತೋರಿ. 30 ಜನ ಇದ್ರೆ ದೇವ್ರೆ ಕೋಪ ಮಾಡ್ಕೋಬೇಡಿ. 20 ಜನ ಇದ್ರೆ ದೇವ್ರೆ ಕೋಪ ಮಾಡ್ಕೋಬೇಡಿ. 10 ಜನ ಇದ್ರೆ. ಈ ರೀತಿ ಪದೇ ಪದೇ ಅಬ್ರಹಾಮ ದೇವ್ರ ಜೊತೆ ಮಾತಾಡ್ತಾ ಇದ್ದಾನೆ. ದೇವರು ಕೂಡ 10 ಜನ ನೀತಿವಂತರಿದ್ರೂ ಕೂಡ ನಾನು ಆ 10 ಜನ ನೀತಿವಂತರ ನಿಮಿತ್ತವಾಗಿ ಆ ಪಟ್ಟಣವನ್ನು ನಾಶ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಬ್ರಹಾಮನ್ಗೆ ದೇವ್ರ ಜೊತೆ ಎಷ್ಟು ಒಂದು ಅನ್ಯೂನ್ಯತೆ ನೋಡಿದ್ರ? ಭೂಮಿ ಆಕಾಶಗಳನ್ನುಂಟು ಮಾಡಿದಂಥ ದೇವರು, ಆ ದೇವ್ರ ಜೊತೆ ಅಬ್ರಹಾಮ ಮಾತಾಡ್ತಾ ಇದ್ದಾನೆ. ಆಗ ಸರಿ, ಓಕೆ ಅನ್ಬಿಟ್ಟು ಅಬ್ರಹಾಮ ತುಂಬಾ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಲೋಟನ ಕುಟುಂಬ ಅಲ್ಲಿ ಇದೆ ಅಂತ ಅನ್ಬಿಟ್ಟು. ಈ ಪ್ರಾರ್ಥನೆನ ಕೇಳಿ ಆ ಇಬ್ರು ದೂತರು ಹೋದ್ರಲ್ವಾ, ಆ ಇಬ್ರು ದೂತರು ಆ ಸೊದೊಂಗೊಮರ ಪಟ್ಟಣಗಳಲ್ಲಿ ಇದ್ದಂಥ ಲೋಟನ ಕುಟುಂಬವನ್ನ ಮಾತ್ರ ಅವಸರವಾಗಿ ಹೊರಗಡೆ ತಂದು ಎಲ್ಲಾದ್ರೂ ಹೋಗಿ ತಪ್ಪಿಸ್ಕೊಳ್ಳಿ ಅಂತ ಅಲ್ಲಿಂದ ಕಳಿಸ್ತಾ ಇದ್ದಾರೆ. ಅಯ್ಯಯ್ಯೋ ದೇವರೇ, ನಾವು ಆ ಬೆಟ್ಟದ ಮೇಲೆ ಹೋಗ್ತೀವಿ, ಆ ಗ್ರಾಮಕ್ಕೆ ಹೋಗ್ತೀವಿ ಅಂತ ಅವ್ರು ಕೇಳುವಾಗ ಎಲ್ಲಾದ್ರೂ ಬೇಗ ಹೋಗಿ ತಪ್ಪಿಸ್ಕೊಳ್ಳಿ ಅಂದ್ಬಿಟ್ಟು ಅವ್ರನ್ನ ಅಲ್ಲಿಂದ ಹೊರಗಡೆ ಕಳಿಸ್ತಾ ಇದ್ದಾರೆ. ಲೋಟನು, ಅವನ ಹೆಂಡತಿ, ಅವನ 2 ಮಕ್ಕಳು, ಇವ್ರನ್ನೆಲ್ಲ ದೂತರು ಬೇಗನೆ ಕಳಿಸ್ತಾ ಇದ್ದಾರೆ. ಇವ್ರನ್ನ ಹೊರಗಡೆ ಕಳಿಸಿದ ಮೇಲೆ ಆ ಪಟ್ಟಣದ ಮೇಲೆ ಬೆಂಕಿ ಬಿದ್ದು ಅದು ಪೂರ್ತಿಯಾಗಿ ಸುಟ್ಟು ಹೋಯಿತು. ಸರಿನಾ? ಸೊದೊಂಗೊಮರ ಪಟ್ಟಣಗಳು ಆಕಾಶದಿಂದ ಬೆಂಕಿ ಗಂಧಕಗಳು ಅದರ ಮೇಲೆ ಸುರಿದು ಆ ಪಟ್ಟಣವೇ ಪೂರ್ತಿಯಾಗಿ ಸುಟ್ಟು ನಾಶ ಆಯಿತು. ಹಾಗಾಗಿ ಅಬ್ರಹಾಮ ಪ್ರಾರ್ಥನೆ ಮಾಡಿದ್ರಿಂದ ಲೋಟನ ಕುಟುಂಬ ಕಾಪಾಡಲ್ಪಡ್ತು. ಲೋಟನ ಕುಟುಂಬ ಯಾಕೆ ಕಾಪಾಡಲ್ಪಡ್ತು? ಅಬ್ರಹಾಮನು ದೇವರಿಗೆ ಸ್ನೇಹಿತನಾಗಿ ಇದ್ದನು. ಬರಲಿರುವಂಥ ಆಪತ್ತು ದೇವರ ಮೂಲಕ ಅವನಿಗೆ ಪ್ರಕಟವಾಯಿತು. ಅಬ್ರಹಾಮ ದೇವ್ರ ಬಳಿ ಪ್ರಾರ್ಥನೆ ಮಾಡಿದನು, ಹಾಗಾಗಿ ಲೋಟನ ಕುಟುಂಬ ಕಾಪಾಡಲ್ಪಡ್ತು. ಇವತ್ತು ಇಂಡಿಯಾ ದೇಶ ದೊಡ್ಡ ಒಂದು ನಾಶನದಲ್ಲಿ ಇದೆ. ಆ ನಾಶನದಿಂದ ಏಸಪ್ಪ ಕಾಪಾಡಿ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡುವಂತ ಜವಾಬ್ದಾರಿ ಯಾರ ಕೈಯಲ್ಲಿದೆ? ಏಸಪ್ಪನ ಫ್ರೆಂಡ್ ಆಗಿರುವಂತ ನಮ್ಮ ಕೈಯಲ್ಲೇ ಇದೆ. ಏಸಪ್ಪ, ನಾವು ನಮ್ಮ ದೇಶಕ್ಕಾಗಿ, ನಮ್ಮ ಫ್ರೆಂಡ್ಸ್ಗಾಗಿ ನಾವು ಒಡಕಿನಲ್ಲಿ ನಿಲ್ತೀವಿ. ನಮ್ಮ ದೇಶವನ್ನು ಕಾಪಾಡಿ, ನಮ್ಮ ದೇಶವನ್ನ ನಾಶನದಿಂದ ಕಾಪಾಡಿ, ನರಕಕ್ಕೆ ನಮ್ಮ ದೇಶದಲ್ಲಿರುವಂಥ ಜನರು ಹೋಗಬಾರ್ದು ಅಂತ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಏಸಪ್ಪ ಎದುರು ನೋಡ್ತಾರೆ. ಯಾವ ಥರ ಲೋಟನ ಕುಟುಂಬ ನಾಶವಾಗಬಾರ್ದು ಅಂತ ಅಂದ್ಬಿಟ್ಟು ದೇವರು ಅಬ್ರಹಾಮನನ್ನು ಹುಡುಕಿ ಬಂದರು, ಅದೇ ಥರನೇ ಇವತ್ತು ದೇವರು ನಮ್ಮನ್ನು ಹುಡುಕಿ ಬಂದಿದ್ದಾರೆ. ನೀವು ಯಾರೆಲ್ಲ ಏಸಪ್ಪನ ಫ್ರೆಂಡು ಅಂಥವರೆಲ್ಲ ನನ್ನ ಜೊತೆ ಕಣ್ಮುಚ್ಚಿ, ಏಸಪ್ಪ ನಾನು ನಿಮ್ಮ ಫ್ರೆಂಡು, ನಮ್ಮ ದೇಶಕ್ಕಾಗಿ ಪ್ರೇಯರ್ ಮಾಡ್ತೀನಿ, ನಮ್ಮ ದೇಶ ಕಾಪಾಡಲ್ಪಡಬೇಕು, ನಾನು ನಿಮ್ಮ ಸ್ನೇಹಿತನಾಗಿ ಒಳ್ಳೆ ಫ್ರೆಂಡಾಗಿ ಇರ್ತೀನಿ ಏಸಪ್ಪ, ನೀವು ಏನೇ ಕಾರ್ಯ ಹೇಳಿದ್ರು ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತೀರಾ?
ದೇವರೇ, ಈ ಸಮಯದಲ್ಲಿ ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಾ ಇರುವಂಥ ಪ್ರತಿಯೊಬ್ಬ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಅಬ್ರಹಾಮನಿಗೆ ದೇವರ ಸ್ನೇಹಿತನೆಂಬ ಹೆಸರು ಉಂಟಾಯಿತು ಎಂಬ ವಾಕ್ಯದಂತೆ ದೇವರೇ, ನಾನು ಕೂಡ ನಿಮ್ಮ ಸ್ನೇಹಿತನಾಗಿರಬೇಕು ಅಂತ ಪ್ರಾರ್ಥಿಸುವಂಥ ಪ್ರತಿಯೊಬ್ಬ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ಅಬ್ರಹಾಮನ ರೀತಿಯಲ್ಲಿ ದೇವರೊಂದಿಗೆ ಒಂದು ಅನ್ಯೂನ್ಯವಾದಂಥ ಜೀವಿತ, ದೇವರೇ ಸ್ನೇಹಿತನ ಹಾಗೆ ಮಾತನಾಡುವಂಥ ಒಂದು ಅನುಭವ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಉಂಟಾಗಲಿ. ದೇವರೇ, ನಮ್ಮ ದೇಶದ ಜನರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಲೋಟನ ಕುಟುಂಬವನ್ನು ಯಾವ ರೀತಿ ನಾಶನದಿಂದ ನೀವು ಕಾಪಾಡಿದ್ರೋ ಹಾಗೆ ನಮ್ಮ ದೇಶದ ಜನರನ್ನ ನೀವು ನಾಶನದಿಂದ ಕಾಪಾಡಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ದೇವರ ರೀತಿ ಮಾಡೋದಕ್ಕಾಗಿ ದೇವರೇ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಓಕೆ ಮಕ್ಕಳೇ, ಪ್ರಾರ್ಥನೆ ಮಾಡಿದ್ರ? ನಾವೆಲ್ಲರೂ ಕೂಡ ಏಸಪ್ಪನ ಫ್ರೆಂಡ್ ಆಗಿರ್ಬೇಕು, ಓಕೆನಾ? ಏಸಪ್ಪನ ಜೊತೆ ಮಾತನಾಡುವಂತ ಒಂದು ಅನುಭವ ಇರಬೇಕು, ಏಸಪ್ಪನ ಸ್ವರವನ್ನ ಕೇಳುವಂತ ಅನುಭವದಲ್ಲಿ ಇರಬೇಕು, ಓಕೆನಾ? ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ಸಂಧಿಸೋಣವಾ? ಬಾಯ್. ಓಕೆ ಮಕ್ಕಳೇ, ನಾವಿವಾಗ ಪ್ರೋಗ್ರಾಮ್ ಎಂಡಿಂಗ್ ಟೈಮ್ ಬಂದಿದ್ದೀವಿ. ನೆಕ್ಸ್ಟ್ ವೀಕು ಬೇರೆ ಒಂದು ಪ್ರೋಗ್ರಾಮಲ್ಲಿ ನಿಮ್ಮನ್ನು ಸಂಧಿಸ್ತೀವಿ. ಅಂಟಿಲ್ ದೆನ್ ಬಾಯ್. Jolly Time, Jesus Redeems Ministries, Nalumavadi, Thuthukudi District, 628211. For 24 hours prayer support, call 08035454545. God bless you.